ಆರ್ ಎಸ್ ಕಾರ್ ಮಾಡಿಫೈಸ್ ಅಲ್ಲಿ ಇವತ್ತು ಸುಜುಕಿ ಫ್ರಾಂಕ್ಸ್ ಬಂದಿದೆ. ಈ ಕಾರಲ್ಲಿ ಏನೆಲ್ಲ ಕೆಲಸ ಮಾಡ್ತಿದೆ ಅಂತ ನೋಡ್ಕೊಳ್ವಾ. ಕಸ್ಟಮರ್ದು ಡಿಮಾಂಡ್ ಆಗಿತ್ತು, ನೀಟ್ ಕೆಲಸ ಬೇಕು, ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕು ಅಂತೇಳಿ ಅಕಾರ್ಡಿಂಗ್ಲಿ ಕಸ್ಟಮರ್ಗೆ ಸಜೆಷನ್ ಮಾಡಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಫ್ರಂಟ್ ಪ್ರೊಫೈಲಲ್ಲಿ ಕಸ್ಟಮರ್ದು ಫಸ್ಟ್ ರಿಕ್ವೈರ್ಮೆಂಟ್ ಆಗಿದ್ದು ಒಳ್ಳೆ ಲೈಟಿಂಗ್ ಪವರ್ ಬೇಕು ಅಂತೇಳಿ. ಸೊ ಹಾಗಾಗಿ ಇದರಲ್ಲಿ ಹಾಕಿರೋದು W7 ಓಸಮ್ ಬ್ರ್ಯಾಂಡ್ ಇದು W7 ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ವಿಚ್ ಕಮ್ಸ್ ಈಚ್ ಲೆನ್ಸಲ್ಲಿ ಈಚ್ ಪ್ರಾಜೆಕ್ಟಲ್ಲಿ 3 ಲೆನ್ಸ್ ಬರ್ತಿದೆ. ಸೊ ಈಚ್ ಲೆನ್ಸ್ ವಿಲ್ ಕಂಟೈನ್ 30 ವ್ಯಾಟ್ಸ್. ಸೊ ಒಂದು ಫ್ಯಾಬ್ರಿಕೇಶನ್ ಮಾಡಿ ಅದರಲ್ಲಿ ಕಂಪ್ಲೀಟಾಗಿ ವೈರಿಂಗ್ ಮಾಡಿ ವ್ಯಾವ್ಡನ್ನು ನೀಡ್ಫುಲ್ ಜಾಬ್. ಅದಾದ ನಂತರ ನಿಮಗೆ ಇದರಲ್ಲಿ ಫ್ರಂಟಲ್ಲಿ ನೀವು ನೋಡ್ತಿರ್ಬೋದು ಒಂದು ಸನ್ ಫಿಲ್ಮನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಅಗೇನ್ ನಿಮಗೆ ಡೇ ಟೈಮಲ್ಲಿ ಕೂಲಿಂಗ್ ಆಗಿರ್ಬೋದು, ನೈಟ್ ಟೈಮಲ್ಲಿ ಆಂಟಿ ಗ್ಲೇಯರ್ ಆಗಿರ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದಟ್ 360 ಮಾಡ್ತಿದ್ದೀವಿ. ಸೊ 360 ಎಕ್ಸ್ಪ್ಲೇನ್ ಮಾಡೋ ಮೊದಲು ಇದರಲ್ಲಿ ಸೈಡ್ಸ್ ಅಂತ ಬಂದಾಗ ಸನ್ ಫಿಲ್ಮ್ ಆಗಿರ್ಬೋದು, ಆ್ಯಂಡ್ ನಿಮಗೆ ವಿಂಡೋ ಗಾರ್ನಿಶ್ ಆಗಿರ್ಬೋದು, ಡೋರ್ ವೈಸಸ್ ಆಗಿರ್ಬೋದು, ಈ ಥರ ಸ್ಮಾಲ್ ಆಕ್ಸೆಸರೀಸ್ ಹಾಕಿದ್ದೀವಿ. ಆ್ಯಂಡ್ ರಿಯರ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಫ್ರಾಂಕ್ಸ್ ಕಾರ್ದು ಸ್ಪೆಷಾಲಿಟಿ ಅಂತ ಹೇಳಿದರೆ ಕನೆಕ್ಟಿಂಗ್ ಟೇಲ್ ಲ್ಯಾಂಪ್. ಸೊ ಇದರಲ್ಲಿ ಕನೆಕ್ಟಿಂಗ್ ಟೇಲ್ ಲ್ಯಾಂಪನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಸ್ಪಾಯ್ಲರನ್ನು ಅಪ್ಗ್ರೇಡ್ ಮಾಡ್ತಿದ್ದೀವಿ. ಸೊ ದ್ಯಾಟ್ ಕಾರ್ದು ಲುಕ್ಕು ಎನ್ಹಾನ್ಸ್ ಆಗಿ ಕಾಣ್ತದೆ ಆ್ಯಂಡ್ ಇಟ್ ಲುಕ್ಸ್ ಅಮೇಝಿಂಗ್. ಸೊ ಮೇಜರ್ ವೆರಿ ಇಂಪಾರ್ಟೆಂಟ್ ವರ್ಕ್ ಅಂತ ಹೇಳಿದರೆ ಇಂಟೀರಿಯರ್ ಅಂತ ಹೇಳ್ಬೋದು. ಸೊ ಇಂಟೀರಿಯರಲ್ಲಿ ದ ಫಸ್ಟ್ ಕೆಲಸ ಬಂದದ್ದು ಸೀಟ್ ಕವರನ್ನು ಅಪ್ಗ್ರೇಡ್ ಮಾಡ್ತಿದ್ದೀವಿ. ಆಟೋಫಾರ್ಮ್ ಬ್ರ್ಯಾಂಡ್ ಇದು ಸೀಟ್ ಕವರನ್ನು ಕಂಪ್ಲೀಟ್ ವಿತ್ ಏರ್ ಬ್ಯಾಗ್ ಪ್ರೊವಿಷನ್ ವಿತ್ OEM ಬಕೆಟ್ ಶೇಪ್ ಫಿಟ್ಟಿಂಗ್ ಸೀಟ್ ಕವರನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಅಲಾಂಗ್ ವಿತ್ ದ್ಯಾಟ್ ಫುಲ್ ಲ್ಯಾಮಿನೇಷನ್ ಮಾಡಿದ್ದೀವಿ. ಆ್ಯಂಡ್ ಮೋಕೋದು ಸಿಸ್ಟಮ್ ವಿತ್ 360 ಸಿಸ್ಟಮನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ನಿಮಗೆ ಡ್ರೈವಿಂಗಲ್ಲಿ ರೆಕಾರ್ಡಿಂಗ್ ಆಗ್ತದೆ. ಲೆಫ್ಟ್ ರೈಟ್ ಇಂಡಿಕೇಟರ್ ಹಾಕಿದಾಗ ನಿಮಗೆ ಲೆಫ್ಟ್ ರೈಟ್ ವಿಷನು ಕಾಣ್ತದೆ. ಆ್ಯಂಡ್ ಸೇಫ್ಟಿ ಪರ್ಪಸ್ಗೆ ಪೆನ್ ಡ್ರೈವ್ ಹಾಕಿದಾಗ ಎಲ್ಲ ಡ್ರೈವಿಂಗ್ ಇದು ನಿಮಗೆ ಮೆಮೊರೀಸು ಇದರಲ್ಲಿ ಪೆನ್ ಡ್ರೈವಲ್ಲಿ ಸೇವ್ ಆಗಿರ್ತದೆ. ಆ್ಯಂಡ್ ಸ್ಪೀಕರ್ಸ್ ಅಂತ ಬಂದಾಗ ಇದರಲ್ಲಿ ಹಾಕಿರೋದು ಆಡಿಸನ್ ಬ್ರ್ಯಾಂಡ್ ಇದು 165 ಕಾಂಪೊನೆಂಟ್, ಬ್ಯಾಕಲ್ಲಿ ಕೋಎಕ್ಸೆಲ್ ಆ್ಯಂಡ್ ಕಂಪ್ಲೀಟ್ ಡೋರನ್ನು ಡ್ಯಾಂಪಿಂಗ್ ಮಾಡ್ತಿದ್ದೀವಿ. ಸೊ ದಟ್ ಆಡಿಯೋ ಕ್ಲಾರಿಟಿ ಇಂಪ್ರೂವ್ ಆಗ್ತದೆ. ಆ್ಯಂಡ್ ಸಬೂಫರ್ ಅಂತ ಬಂದಾಗ ಇದರಲ್ಲಿ ಆಕ್ಟಿವ್ ಸಬೂಫರನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ದಟ್ಸ್ ವೆಕ್ಸ್ಟ್ರಾನ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀವಿ. ಬೇಸಿಕ್ಲಿ ಆಕ್ಟಿವ್ ಸಬೂಫರ್ ಅಂತ ಹೇಳಿದರೆ ನಿಮಗೆ ಸಬೂಫರಲ್ಲೇ ಒಂದು ಮೋನೋ ಆಂಪು ಬಂದಿರ್ತದೆ. ಸೊ ದ್ಯಾಟ್ ನಿಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಆಂಪ್ಲಿಫೈರ್ ಟು ರನ್ ಯುವರ್ ಸಬೂಫರ್ ಬೇಕಾಗಿರಲ್ಲ. ಸೊ ಅದ್ರ ಜೊತೆ ಇದರಲ್ಲಿ OEM ಸ್ಪೆಸಿಫಿಕ್ ಇದು ಆಂಬಿಯಂಟ್ ಲೈಟನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಸೊ OEM ಅಂತ ಬಂದಾಗ ದಸ್ ಇಸ್ ನಾಟ್ ದ ಯೂನಿವರ್ಸಲ್ ಒನ್ ವಾಟ್ ಯು ಅಪ್ಗ್ರೇಡಿಂಗ್. ಇದು ನಿಮಗೂ ಮಾರುತಿ ಸುಜುಕಿ ಫ್ರಾಂಕ್ಸ್ ಇದು ಪ್ರಾಡಕ್ಟನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಸೊ ಕಂಪ್ಲೀಟ್ ನಿಮ್ಮದು ಡೋರ್ ಪ್ಯಾಡ್ಸ್ ಇದು ಏನು OEM ಪ್ರಾಡಕ್ಟ್ಸ್ ಇದು ಇದೆ ಅದನ್ನು ರಿಮೂವ್ ಮಾಡಿ ಆಂಬಿಯಂಟ್ ಲೈಟನ್ನು ಅಪ್ಗ್ರೇಡ್ ಮಾಡ್ತಿದ್ದೀವಿ. ಸೊ ಓವರ್ ಆಲ್ ಕಸ್ಟಮರ್ದು ಎಲ್ಲ ರಿಕ್ವೈರ್ಮೆಂಟ್ ಆಗಿತ್ತು. ಗುಡ್ ಆಡಿಯೋ ವಿತ್ ಅ ಗುಡ್ ವೈರಿಂಗ್, subwoofer, speakers, damping and the system, seat cover along with that full format and the 70 mat. and ಅದೇ ರೀತಿ ಔಟ್ಸೈಡ್ ಅಂತ ಬಂದಾಗ ನಿಮಗೆ ಕಂಪ್ಲೀಟ್ ಕಾರಲ್ಲಿ ಏನು ಮ್ಯಾಂಡೇಟರಿ ಆ್ಯಂಡ್ ನೆಸರಿ ಆಕ್ಸೆಸರೀಸ್ ಇದು ಎವ್ರಿಥಿಂಗ್ ವಿ ಹ್ಯಾವ್ ಡನ್. ದಿಸ್ ಇಸ್ ಆಲ್ ಅಬೌಟ್ ದ ಸ್ಟೋರಿ ಅಬೌಟ್ ದ RS car modifies with the modification we have done at RS car modifies the Franks vehicle. ಸೊ ನಿಮ್ಮ ಕಾರಿಗೂ ಈ ಥರ ಮಾಡಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ವಿಸಿಟ್ ಮಾಡಬೇಕಾದದ್ದು ಬ್ಯಾಂಗ್ಳೂರ್ RS car modifies BTM ಲೇಔಟ್.